ನಾನು ಮನೆಗೆ ಬಂದಿದ್ದು ಮಧ್ಯಾಹ್ನ 1:30 ಆಗಿತ್ತು. ಅವಾಗ ನಮ್ಮಪ್ಪ ಫೋನ್ ಮಾಡಿಬಿಟ್ಟು ಕಳೆ ಗಿಡ ಬರೋಂಗಿದ್ರೆ ಕಿತ್ತಾಕಪ್ಪ ಅಂತ ಹೇಳ್ತು. ಸರಿನಪ್ಪ ಆಯಿತು ಅಂತ ಹೇಳ್ಬಿಟ್ಟು ನಾವು ಕಿತ್ತಿದ್ದು ಮಧ್ಯಾಹ್ನದಿಂದ ಇಷ್ಟು, ಯಾಕಂದರೆ ಮಳೆ ಬೇರೆ ಬಂದಿಲ್ಲ, ಹಾಗಾಗಿ ಅವು ಬರ್ತಿಲ್ಲ. ಬೆಳಗ್ಗೆ ಏನಾದರೂ ಮಾಡಿ ಕೀಳಲೇಬೇಕು. ಮಧ್ಯಾಹ್ನದಿಂದ ಕಿತ್ತಿದ ಕಳೆ ಗಿಡ ಇಷ್ಟ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದು ಮುಗಿಸ್ಕೊಂಡು ನನ್ನ ಫ್ರೆಂಡ್ ಅವ್ರ ಹತ್ರ ಹೋಗ್ಬಿಟ್ಟು ಅವ್ನು ಫೀಡ್ ಹಾಕಬೇಕಿತ್ತು ಮರಿಗಳಿಗೆಲ್ಲ. ಟೈಮ್ ನೋಡಿದ್ರೆ 5:30 ಆಗಿತ್ತು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವನು ಫೀಡ್ ಹಾಕ್ದ. ಮರಿ ಬಂದು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವು. ಅವು ಏನಿಲ್ಲ ಅಂದರೆ ಒಂದು 60 ಮರಿ ಇದೆ, ಎಲ್ಲ ಚೆನ್ನಾಗಿದ್ದಾವೆ. ಇನ್ನು 2 ವಾರದಲ್ಲಿ ಮಾರ್ಬೋದು ಅಂದ್ಕೊತೀನಿ. ಅದ್ರ ಮುಗಿಸ್ಕೊಂಡು ಹಿಂಗೆ ಹೊಟ್ಟೆ ಹಸಿತಾಯಿತು. ಎಲ್ಲ ಕಳೆ ಗಿಡ ಕಿತ್ತಿ ಸುಸ್ತಾಗ್ಬಿಟ್ಟಿದ್ವಿ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಬೈರ್ನಳ್ಳಿ ಸರ್ಕಲ್ಗೆ ಬಂದುಬಿಟ್ಟು ಎಗ್ ರೈಸ್ ತಿನ್ನೋಂತ. ಇದು ತಿಪ್ಪೇಶಣ್ಣನ ಅಂಗಡಿ ಅಂತ ಹೇಳ್ಬಿಟ್ಟು. ಇಲ್ಲಿ ಕಬಾಬು ಮತ್ತು ಎಗ್ ರೈಸ್ಗೆ ಒಂದು ಫ್ಯಾನ್ ಬೇಸೇ ಇದೆ. 90 ಹೊಡ್ಕೊಬಂದು ಇನ್ನೊಂದು 90 ಹೊಡಿಬೇಕಂದ್ರೆ ಕಬಾಬ್ ತಿಂದರೆ ಸಾಕು ಸೈಡ್ಸ್ಗೆ, ಆರಾಮಾಗಿ ಹೋಗುತ್ತೆ ಇನ್ನೊಂದು 90. ಅದನ್ನು ಮುಗಿಸ್ಕೊಂಡು ಎಗ್ ರೈಸ್ಗೆ ಇಲ್ಲೊಂದು ಫ್ಯಾನ್ ಬೇಸೇ ಇದೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಆ ಥರ ಅವಣ್ಣ ಎಗ್ ರೈಸ್ ಮಾಡುತ್ತೆ. ಇವರೇ ನೋಡಿ ತಿಪ್ಪೇಶಣ್ಣ ಅಂತ ಹೇಳ್ಬಿಟ್ಟು. ಹಳೆ ಕರ್ನಾಟಕ ಬ್ಯಾಂಕ್ ಮುಂದೆ ಇವ್ರ ಅಂಗಡಿ ಇರೋದು. ಬೈರ್ನಳ್ಳಿ ಕಡೆ ಯಾವಾಗಾದರೂ ಬಂದರೆ ಒಂದ್ಸಲ ವಿಸಿಟ್ ಮಾಡಿ, ಆ ಟೇಸ್ಟ್ ನೋಡಿ ಆಮೇಲೆ ನೀವೇ ಹೇಳ್ತೀರಾ.